ಭ್ರಷ್ಟ ರಾಜಕೀಯದ ವ್ಯವಸ್ಥೆಯ ವಿರುದ್ಧವಾಗಿ ಇದೀಗ ಮಂಡ್ಯದ ವೃದ್ಧೆ ಸಿಡಿದೆದ್ದಿದ್ದಾರೆ. ಮನೆ ಮುಂದೆ ಓಟು ಮಾರಾಟಕ್ಕಿಲ್ಲ ಅಂತ ಫಲಕ ಹಾಕಿದ್ದಾರೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಹಳ್ಳಿ ಗ್ರಾಮದಲ್ಲಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಂಘದ ಚುನಾವಣೆ ಇರುವಂಥದ್ದು ಮತ್ತು ಚುನಾವಣೆಗೆ ಅಭ್ಯರ್ಥಿಗಳಿಂದ ಮತದಾರರಿಗೆ ಹಣದ ಆಮಿಷವನ್ನ ಒಟ್ಟಲಾಗ್ತಾ ಇದೆ. ಬೇಸತ್ತ ವೃದ್ಧೆ ರುದ್ರಮ್ಮ ಎಂಬುವವರು ವೋಟು ಮಾರಾಟಕ್ಕಿಲ್ಲ ಎಂದು ತಮ್ಮ ಮನೆಯ ಮುಂದೆ ಫಲಕವನ್ನ ಅಳವಡಿಕೆ ಮಾಡಿದ್ದಾರೆ. ನಾಮಫಲಕದಲ್ಲಿ ನಮ್ಮ ಮನೆಯ ಓಟುಗಳು ಮಾರಾಟಕ್ಕಿಲ್ಲ, ಖರೀದಿಗೆ ಬಂದವರಿಗೆ ಓಟಿಲ್ಲ ಅಂತ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿದೆ. ಬೋರ್ಡ್ ಹಾಕಿರೋದು ಏನಕ್ಕೆ ಬೋರ್ಡ್ ಹಾಕಿದ್ಯಾ ಅಂತ ಏನಕ್ಕೆ ಹಾಕಿದ್ಯಾ ಬೋರ್ಡ್? ಓಟೆಲ್ಲ ಮಾರ್ಕಬೇಡಿ ಅಂತ. ಇವತ್ತಿನ ದಿನ ಪಾಲಹಳ್ಳಿ ಹಾಲಿನ ಡೈರಿ ಸಹಕಾರ ಸಂಘದ ಎಲೆಕ್ಷನ್ನು. ಈ ಎಲೆಕ್ಷನ್ನಲ್ಲೂ ಕೂಡ ಸೊಸೈಟಿಯ ಇಂಪ್ಲಿಮೆಂಟೇಷನ್ಗೋಸ್ಕರ ಒಡನಾಟಗಳು ಇಟ್ಕೊಂಡಿರೋಂಥವ್ರು ಆಯ್ಕೆ ಆಗಲಿ ಅನ್ನೋ ಒಂದು ಆಸೆಯಿಂದ, ಮತ್ತು ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗಲಿ, ಚುನಾವಣೆಗಳ ಸಂದರ್ಭಗಳನ್ನ ಎದುರಿಸಲಿ, ಓಟನ್ನ ಮಾರಾಟ ಮಾಡ್ಕೋಬಾರ್ದು, ಮತ್ತು ಓಟ್ಗೆ ಖರೀದಿಗೆ ಬಂದವ್ರಿಗೆ ನಮ್ಮ ಓಟಿಲ್ಲ ಅನ್ನೋದು ನೇರವಾಗಿ ಘೋಷಣೆ ನಮ್ಮ ತಾಯಿ ಒಂದು 5-6 ವರ್ಷದಿಂದಲೇ ಪ್ರತಿ ಚುನಾವಣೆಗಳಲ್ಲೂ ಘೋಷಣೆ ಮಾಡ್ತಾರೆ. ಶ್ರೀಮತಿ ರುದ್ರಮ್ಮ ನಾಗರಾಜು ಅಂತ, ನನ್ನ ಅಣ್ಣ ಪ್ರಕಾಶು ಮತ್ತು ನಾನು ಪ್ರಸಾದ್, ನಮ್ಮ 3 ಜನದ್ದು